ಕಲಬುರಗಿ ನಗರದಲ್ಲಿ ಉದ್ಯಾನವನ ಜಾಗ, ಕೆರೆ ಜಾಗ, ಸರ್ಕಾರಿ ಜಾಗವನ್ನ ಒತ್ತುವರಿಯಾಗಿದೆ, ಅಧಿಕಾರಿಗಳ ಕುಮ್ಮಕ್ಕಿನಿಂದ ಒತ್ತುವರಿಯಾಗಿದೆ ಎಂದು ಕಲ್ಯಾಣ ಕರ್ನಾಟಕ 371 ಜೆ ಕಲಂ ತಿದ್ದುಪಡಿ ಹೋರಾಟ ಸಮಿತಿ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಬ್ರಹ್ಮಪುರದ ಸರ್ವೆ ನಂಬರ್ 74ರಲ್ಲಿ ಅನಧಿಕೃತವಾಗಿ ಪೆಟ್ರೋಲ್ ಬಂಕ್ ನಿರ್ಮಿಸಿ 35 ಫ್ಲಾಟ್ಗಳನ್ನು ನಿರ್ಮಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಹೋರಾಟಗಾರರು ಸರ್ಕಾರದ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಬಂಡವಾಳಶಾಹಿಗಳ ಪರವಾಗಿ ನಿಂತು ಕಾರ್ಯೋನ್ಮುಖರಾಗಿರುವುದು ಇವರು ಮಾಡುವಂತಹ ಭ್ರಷ್ಟಾಚಾರವನ್ನ ಎತ್ತಿ ತೋರುತ್ತಿದೆ ಎಂದು ಆರೋಪಿಸಿದರು. ಇವತ್ತು ಆ ಆಸ್ತಿಪಾಸ್ತಿಗಳನ್ನು, ಸರ್ಕಾರದ ಆಸ್ತಿಪಾಸ್ತಿಗಳನ್ನು ಕಬ್ಜೆಗೆ ತಗೊಂಡು ಇವತ್ತು ದೊಡ್ಡ ದೊಡ್ಡ ಬಂಡವಾಳಗಳನ್ನು ಹೂಡಿಕೊಂಡು ಇವತ್ತು ಸರ್ಕಾರಕ್ಕೆ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನು ಸಂಬಂಧಪಟ್ಟಂಥ ಅಧಿಕಾರಿಗಳದಾರ, ಇವತ್ತು ಸ್ಥಳೀಯ ಸಂಸ್ಥೆಗಳು ಅಂದರೆ ಇವತ್ತು ಮಹಾನಗರ ಪಾಲಿಕೆ ಆಗಿರ್ಬೋದು, ಅಥವಾ ಇವತ್ತು ತಹಶೀಲ್ ಕಚೇರಿ ಆಗಿರ್ಬೋದು, ಆಮೇಲೆ ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಇವರು ಏನು ಮಾಡ್ತಾ ಇದ್ದಾರೆ? ಇವತ್ತು ಏನು ಒಬ್ಬ ಬಡ ಬಗ್ಗರು ಇವತ್ತು ಈಗೇನು ಲಾಸ್ಟ್ ಇಯರಲ್ಲಿ ಡಬ್ರಾಬಾದ್ ಕ್ರಾಸಲ್ಲಿ 2030, 3040 ಯಾರೋ ಒಬ್ಬನಿಂದ ಮೋಸ ಹೋಗಿ ಜನಸಾಮಾನ್ಯರು ಒಂದು ಸಣ್ಣ ಸಣ್ಣ ಗುಡಿಸಲುಗಳು ಹಾಕ್ಕೊಂಡಿದ್ರು. ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು, ಪೊಲೀಸರು ಎಲ್ಲರೂ ಹೋಗಿ ಇವತ್ತು ದಬ್ಬಾಳಿಕೆ ಮಾಡಿ ಅದನ್ನು ಡೆಮೋಲಿಷ್ ಮಾಡಿ ಅದನ್ನು ತೆರವುಗೊಳಿಸಿ ಯಾವುದೋ ಒಬ್ಬ NGOದವರಿಗೆ ಅದಕ್ಕೆ ಕೊಟ್ಟುಬಿಟ್ರು. ಆದರೆ ಇವತ್ತು ಸರ್ಕಾರದಿಂದ ಏನಿವತ್ತು ನಾನು ಇವತ್ತು ಎವಿಡೆನ್ಸ್ ಜೊತೆಗಿದ್ದೀನಿ. ಏನಂದರೆ ಇವತ್ತು ಸರ್ಕಾರ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಯೋಜನಾ ನಿರ್ದೇಶಕರು ಇವರು ಎಲ್ಲರೂ ಕೂಡ್ಕೊಂಡು ಒಂದು ತನಿಖೆಯನ್ನು ಮಾಡ್ತಾರೆ. ಯಾವುದಂದರೆ ಇವತ್ತು ಸರ್ವೆ ನಂಬರ್ 74 ಬ್ರಹ್ಮಪುರ್ ಅಲ್ಲಿ ಅನಧಿಕೃತವಾಗಿ 35 ಪ್ಲಾಟ್ಗಳನ್ನು ನಿರ್ಮಾಣ ಮಾಡಿ ಆ ಪ್ಲಾಟ್ಗಳಿಗೆ ಸಂಬಂಧಿಸಿದಂತೆ ಏನು ಅಲ್ಲಿ ಅದು ಪಾರ್ಕ್ ಜಾಗ ಇರುತ್ತೆ. ಆ ಪಾರ್ಕ್ ಜಾಗದಲ್ಲಿ 7,800 ಸ್ಕ್ವೇರ್ ಫೀಟಲ್ಲಿ ಪೆಟ್ರೋಲ್ ಬಂಕನ್ನು ನಿರ್ಮಾಣ ಮಾಡ್ತಾರೆ. ಇವತ್ತು ಏನು ವಿಷಾದಿನಿ ಅಂದರೆ ಆ ಒಂದೇ ಲೇಔಟಲ್ಲಿ ಆ ಪೆಟ್ರೋಲ್ ಬಂಕಿಗಾಗಿ ಮಹಾನಗರ ಪಾಲಿಕೆಯವರು ಪರವಾನಗಿ ಕೊಟ್ಟರೆ ಬೇರೆ ಬೇರೆ ಮನೆಗಳಿಗೆ, ನಿವೇಶನಗಳಿಗೆ ಗ್ರಾಮ ಪಂಚಾಯತಿಯವರು ಪರವಾನಗಿಯನ್ನು ಕೊಡ್ತಾರೆ. ಇದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಜನರು ಹೋರಾಟಗಳನ್ನು ಮಾಡ್ತಾರೆ, ಮನವಿ ಪತ್ರಗಳನ್ನು ಕೊಡ್ತಾರೆ. ಮುಂದೊಂದು ದಿನ ಸರ್ಕಾರ ಏನು ಮಾಡುತ್ತಂದರೆ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಇವರೆಲ್ಲರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡ್ತಾರೆ. ಆ ತನಿಖಾ ತಂಡ ಏನು ದಿನಾಂಕ 26/9/2018 ಒಂದು ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಸರ್ಕಾರದ ನಡವಳಿಕೆಗಳು. ನಾನಿಲ್ಲಿ ತಮಗೆ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸರ್ವೆ ನಂಬರ್ 74 ಬ್ರಹ್ಮಪುರ ಗ್ರಾಮದಲ್ಲಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘ NGOದಲ್ಲಿ ಪಾರ್ಕ್ ಜಾಗವನ್ನು ಒತ್ತುವರಿ ಮಾಡಿರೋದು ಸಾಬೀತಾಗಿರುತ್ತೆ 2018ರಲ್ಲಿ. ಆದರೂ ಕೂಡ ಇಲ್ಲಿವರೆಗೂ ಆ ಪೆಟ್ರೋಲ್ ಬಂಕನ್ನು ಡೆಮಾಲಿಷ್ ಮಾಡಲಿಕ್ಕೆ ರೆಡಿ ಇಲ್ಲ. ಇವತ್ತು ಯಾವ ಪುರುಷಾರ್ಥಕ್ಕಾಗಿ ಈ ಮಹಾನಗರ ಪಾಲಿಕೆಯವರು ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿಗಳು ಇವತ್ತು ಪಾರ್ಕ್ ಜಾಗದಲ್ಲಿರುವಂಥ ಪೆಟ್ರೋಲ್ ಬಂಕಿಗೆ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಇವತ್ತು ಇವರು ಪರ್ಮಿಷನ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಗೆ ತುಂಬ ನೋವಿನ ಸಂಗತಿಯಾಗಿದೆ. ಅದರಲ್ಲಿಯೂ ಕೂಡ ಇವತ್ತು ಕರ್ನಾಟಕ ಉದ್ಯಾನವನ ಆಟದ ಮೈದಾನಗಳು ಮತ್ತು ಬಯಲು ಸ್ಥಳಗಳ ಸಂರಕ್ಷಣೆ ಮತ್ತು ನಿಯಂತ್ರಣ ಅಧಿನಿಯಮ 1985ರ ನಿಯಮ 16 ಹಾಗೂ 23ರ ಉಲ್ಲಂಘನೆಯನ್ನು ಇವತ್ತು ಸ್ಥಳೀಯ ಸಂಸ್ಥೆಗಳು ಅಂದರೆ ಮಹಾನಗರ ಪಾಲಿಕೆ ಮತ್ತು ಗ್ರಾಮ ಪಂಚಾಯತಿಗಳು ಮಾಡ್ತಾ ಇದ್ದಾವೆ ಅಂಥೇಳಿ ಇವತ್ತು ನಾವು ಅಪವಾದನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಏನಿದೆ, ಇವತ್ತು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1976ರ ಪ್ರಕಾರ ಅಂದರೆ ಕಲಂನ 121ರ ಅಡಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಇವತ್ತೇನದ ಏನು ಅನಧಿಕೃತ ಕಟ್ಟಡಗಳದಾವ, ಸಾರ್ವಜನಿಕ ಉದ್ಯಾನವನಗಳದಾವ, ಬಯಲು ಪ್ರದೇಶಗಳದಾವ ಅಂದರೆ ಸರ್ಕಾರಿ ಬಯಲು ಪ್ರದೇಶಗಳು ಅಂತಲ್ಲೆಲ್ಲ ಅನಧಿಕೃತ ಕಟ್ಟಡಗಳು ಒಂದು ವೇಳೆ ಇದ್ದರೆ ಅವರು ಡೈರೆಕ್ಟಾಗಿ ಹೋಗಿ ತೆರವುಗೊಳಿಸಬೇಕು ಅಂಥೇಳಿ ಸರ್ಕಾರದಲ್ಲಿ ಗೆಜೆಟಲ್ಲೇ ಇದೆ. ಆದರೂ ಕೂಡ ಇವತ್ತು ಯಾಕೆ ಇವರು ಈ ಪೆಟ್ರೋಲ್ ಬಂಕನ್ನು ಇವತ್ತು ಡೆಮಾಲಿಷ್ ಮಾಡಲಿಕ್ಕೆ ರೆಡಿ ಇಲ್ಲ? ಅದ್ರ ಜೊತೆಗೇನದ ಕಲಬುರಗಿ ನಗರದಲ್ಲಿ ಬಹುತೇಕ ಕಡೆ ಇವತ್ತು ದದ್ದಾಪುರ್ ಸರ್ವೆ ನಂಬರ್ 12 ದದ್ದಾಪುರ್ ಅಂದರೆ ಕೋರ್ಟ್ನ ಮುಂಭಾಗದ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ.
ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.